ಜಿಲ್ಲೆಯಲ್ಲಿ ಇದೇ ಅಕ್ಟೋಬರ್ 4 ಹಾಗೂ 5ರಂದು 3 ಕಾರ್ಯಕ್ರಮಗಳ ಆಯೋಜನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ವಿವಿಧ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಜಿಲ್ಲೆಯ ಸಾರ್ವಜನಿಕರು, ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಕೆ. ನಿತೀಶ್ ಅವರು ಹೇಳಿದರು. ಅವರು ಅಕ್ಟೋಬರ್ 3ರ ಗುರುವಾರದಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಂಧನೂರು ದಸರಾ ಹಾಗೂ ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಸಿಂಧನೂರಿನಲ್ಲಿ ಅಕ್ಟೋಬರ್ 4ರಂದು ಸಿಂಧನೂರು ದಸರಾ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮವು 9 ದಿನಗಳ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೈಸೂರು ದಸರಾ ರೀತಿಯಲ್ಲಿ ಸಿಂಧನೂರು ದಸರಾ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಯುವ ದಸರಾ, ರೈತ ದಸರಾ ಸೇರಿದಂತೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ. ಅಲ್ಲದೆ ಸಿಂಧನೂರು ನಗರದಿಂದ ಕಲ್ಮಲ ಜಂಕ್ಷನ್ ವರೆಗೆ 1,635 ಕೋಟಿ ರೂಪಾಯಿಗಳ 4 ಪಥದ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ಗುರೇಬಾಳ ಕ್ಯಾಂಪ್ನಿಂದ ಗಾಂಧಿನಗರ ರಸ್ತೆ ನಿರ್ಮಾಣ ಕಾಮಗಾರಿಗಳ ಗುದ್ದಲಿ ಪೂಜೆ ಮಾಡಲಿದ್ದಾರೆ. ನಂತರ ರಾಯಚೂರಿನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಎಂದರು. ಅಕ್ಟೋಬರ್ 5ರ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಯಚೂರು ಜಿಲ್ಲಾಡಳಿತ ವತಿಯಿಂದ ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸೇರಿದಂತೆ ಇತರೆ ಸಚಿವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮವು ಅಂದಿನ ಸ್ಥಿತಿಗತಿಗಳ ಸ್ಮರಣೆಯು ಇಂದಿನ ದಿನಮಾನಗಳ ಸವಾಲುಗಳನ್ನು ಸಾಮೂಹಿಕವಾಗಿ ಎದುರಿಸುವ ನಿಟ್ಟಿನಲ್ಲಿ ಸಹಕಾರಿಯಾಗಲಿದೆ ಎಂದರು. ಅಂದು ಬೆಳಗ್ಗೆ 8 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಕೃಷಿ ವಿಶ್ವವಿದ್ಯಾಲಯದವರೆಗೂ ಸುಮಾರು 200ಕ್ಕೂ ಹೆಚ್ಚು ಕಲಾ ತಂಡಗಳಿಂದ ಮೆರವಣಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಮೆರವಣಿಗೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆ ನೀಡಲಿದ್ದಾರೆ ಎಂದರು. ವಾರದಲ್ಲಿ 2 ದಿನ ಅಕ್ಟೋಬರ್ 4ನೇ ತಾರೀಕು ಮತ್ತು ಅಕ್ಟೋಬರ್ 5ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ 3 ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಅಕ್ಟೋಬರ್ 4ನೇ ತಾರೀಕು ಸಿಂಧನೂರಿನಲ್ಲಿ ಮೊದಲ ಬಾರಿಗೆ 9 ದಿನ ದಸರಾ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸೊ ಅಕ್ಟೋಬರ್ 4ನೇ ತಾರೀಕು ಸಿಂಧನೂರು ದಸರಾದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಸೊ ಇದು 9 ದಿನ ಕಾರ್ಯಕ್ರಮ ಬೇರೆ ಬೇರೆ ರೀತಿ ಮೈಸೂರು ದಸರಾ ಮಾದರಿಯಲ್ಲಿ ಸಿಂಧನೂರಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಯುವ ದಸರಾ ಇರುತ್ತೆ, ರೈತ ದಸರಾ ಇರುತ್ತೆ, ಮಹಿಳಾ ದಸರಾ ಇರುತ್ತೆ. ಸೊ ಆ ಥರ ವಿಭಿನ್ನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ CM ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಸಿಂಧನೂರಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಳ್ತಾರೆ. ಸೊ ಅದಾದಮೇಲೆ 4ನೇ ತಾರೀಕು ಅಲ್ಲಿ ಸಿಂಧನೂರು ಕಾರ್ಯಕ್ರಮ ಮುಗಿಸಿ ಇವತ್ತು ರಾಯಚೂರಿಗೆ ಬಂದು ಇಲ್ಲಿ ಹಾಲ್ಟ್ ಮಾಡ್ತಾರೆ. ಸೊ ರಾಯಚೂರಲ್ಲಿ ಬೆಳಿಗ್ಗೆ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ಗೋಕಾಕ್ ಚಳುವಳಿದು ಒಂದು ವಿಶಿಷ್ಟ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ, ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾವು 3 ಜನ ಸೇರಿ ಇದನ್ನ ಮಾಡ್ತಾ ಇದ್ದೀವಿ. ಸೊ ಗೋಕಾಕ್ ಚಳುವಳಿದು 40 ವರ್ಷದ ಸಂಭ್ರಮ ಆಚರಣೆ ಪ್ರಯುಕ್ತ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಹಿಂದೆ ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ. ಸೊ ಹಿಂದೆ ಏನು ಗೋಕಾಕ್ ಚಳುವಳಿ ನಡೆದು ಬಂದ ದಾರಿ ಏನು, ಸೊ ಅದರಿಂದ ಏನೇನು ನಮ್ಮ ಕನ್ನಡ ಭಾಷೆಗೆ, ಕನ್ನಡಿಗರಿಗೆ, ಕರ್ನಾಟಕ ರಾಜ್ಯಕ್ಕೆ ಏನು ಯಾವ ರೀತಿ ದಿಕ್ಕನ್ನೇ ಬದಲಿಸ್ತು, ಅದ್ರ ಜೊತೆಗೆ ಮುಂದೆ ಅದನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅಂತ ಒಂದು ಎಂಟೈರ್ ಡೇ ಪ್ರೋಗ್ರಾಮ್ನ ನಾವಿಲ್ಲಿ ರಾಯಚೂರಲ್ಲಿ ಮಾಡ್ತಾ ಇದ್ದೀವಿ. ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೀವಿ. ಸೊ ಬೆಳಿಗ್ಗೆ 8:00ವರೆಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು 200 ಕಲಾ ತಂಡಗಳ ಮೂಲಕ ಬಸವೇಶ್ವರ ಸರ್ಕಲಿಂದ ಈ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಮೆರವಣಿಗೆನ ಇನಾಗ್ರೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಸುಮಾರು 10 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಗೋಕಾಕ್ ಚಳುವಳಿ ಬಗ್ಗೆ ಆವಾಗ 1980ಸ್ದು ಒಂದು ವಿಡಿಯೋ ಕ್ಲಿಪ್ನ ಬಿಡುಗಡೆ ಮಾಡ್ತಾರೆ ಮತ್ತು ಗೋಕಾಕ್ ಚಳುವಳಿನ ಉದ್ಘಾಟಿಸಿ ಇದ್ರ ಬಗ್ಗೆ ಉದ್ಘಾಟನಾ ಭಾಷಣನ ಮಾಡ್ತಾರೆ. ಸೊ ಅದಾದಮೇಲೆ ಗೋಕಾಕ್ ಚಳುವಳಿದು ಬೇರೆ ಬೇರೆ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಡಿಟೋರಿಯಮಲ್ಲಿ ಕವಿಗೋಷ್ಠಿ ನಡೆಯುತ್ತೆ. ಅದಾದಮೇಲೆ ಮಧ್ಯಾಹ್ನ 2 ಗಂಟೆಯಿಂದ ಕಂಟಿನ್ಯೂಸ್ 8 ಗಂಟೆ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಥಳೀಯ ಕಲಾ ತಂಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನಾವು ಕೊಡ್ತಾ ಇದ್ದೀವಿ. ಸೊ ಅದಾದಮೇಲೆ CM ಅವರು ಉದ್ಘಾಟನೆ ಮಾಡಿದ ಮೇಲೆ ಮಾನ್ವಿಗೆ CM ಸಾಹೇಬರು ಹೋಗ್ತಾರೆ. ಸೊ ಅಲ್ಲೂ ವಿವಿಧ ಅಭಿವೃದ್ಧಿ ಕಾಮಗಾರಿ, ಪರ್ಟಿಕ್ಯುಲರ್ಲಿ
ಸುಮಾರು 1600 ಕೋಟಿ ಏನು 4 ಲೇನ್ ರೋಡ್ ನಡೀತಾ ಇದೆ. 7th ಮೈಲಿ, ನಮ್ಮ 7th ಮೈಲಿ ಕ್ರಾಸಿಂದ ಸಿಂಧನೂರು ತನಕ, 7th ಮೈಲಿಯಿಂದ ಮಾನ್ವಿಯಿಂದ ಸಿಂಧನೂರು, ಅದು 1600 ಕೋಟಿದು 4 ಲೇನ್ ಪ್ರಾಜೆಕ್ಟ್ ನಡೀತಾ ಇದೆ. ಅದರದ್ದು ಇನಾಗ್ರೇಷನ್ ಮಾಡ್ತಾರೆ, ಭೂಮಿ ಪೂಜೆ ಮಾಡ್ತಾರೆ ಮಾನ್ವಿಯಲ್ಲಿ. ಸೊ ಅದಾದಮೇಲೆ ಸ್ಟೇಟ್ ಹೈವೇ ಅದು 2 ಲೇನ್ ಇತ್ತು, 2 ಲೇನ್ ಇರೋದು 4 ಲೇನ್ ಆಗ್ತಾ ಇದೆ, ಅಪ್ಗ್ರೇಡೆಡ್ ಸ್ಟೇಟ್ ಹೈವೇ. ಸೊ ಆ ಕಾರ್ಯಕ್ರಮ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಸ್ಥಳೀಯ ಕಾರ್ಯಕ್ರಮ, ಅಂದರೆ ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಅದೊಂದು ಪಾರ್ಟಿ ಫಂಕ್ಷನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಸ್ವಲ್ಪ ನೀವು ಮಾಡ್ಕೊಂಡಿದ್ದೀವಿ. ಸೊ ಮೊದಲನೇ ಬಾರಿಗೆ ಸಿಂಧನೂರಿನಲ್ಲೂ ಫಸ್ಟ್ ಟೈಮ್ ಆಗ್ತಾ ಇದೆ 9 ಡೇ ದಸರಾ. ಅದೇ ರೀತಿ ಗೋಕಾಕ್ ಚಳವಳಿದು ಫಸ್ಟ್ ಟೈಮು ರಾಯಚೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ಅಖಿಲ ಭಾರತ ಕನ್ನಡ ಸಮ್ಮೇಳನ ಆದಮೇಲೆ ಕನ್ನಡ ರಿಲೇಟೆಡ್ ಫಂಕ್ಷನು ಫಸ್ಟ್ ಟೈಮ್ ಇಲ್ಲಿ ಆಗ್ತಾ ಇರೋದು. ಸೊ ತಮಗೂ ಎಲ್ಲ ನಾವು ಪಾಸು ಅರೇಂಜ್ಮೆಂಟ್ ಮಾಡಿ. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅವರು ಮಾತನಾಡಿ, ಸಿಂಧನೂರು, ರಾಯಚೂರು ಹಾಗೂ ಮಾನ್ವಿ ಮಾರ್ಗಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು, ಸಿಂಧನೂರಿನಲ್ಲಿ 14, ರಾಯಚೂರಿನಲ್ಲಿ 19 ಹಾಗೂ ಮಾನ್ವಿಯಲ್ಲಿ 11 ಸೇರಿದಂತೆ ಒಟ್ಟು 44 ಸೆಂಟರ್ಗಳ ಮೂಲಕ ನಿರಂತರ ಕಾರ್ಯನಿರ್ವಹಣೆ ಮಾಡಲಾಗುತ್ತದೆ ಎಂದರು. ಮಾರ್ಗಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಒಟ್ಟು 3 ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು, 13 ಡಿವೈಎಸ್ಪಿಗಳು, 55 ಪೊಲೀಸ್ ಇನ್ಸ್ಪೆಕ್ಟರ್ಗಳು, 140 ಸಬ್ ಇನ್ಸ್ಪೆಕ್ಟರ್ಗಳು, 300 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು, 1700 ಹೆಡ್ ಕಾನ್ಸ್ಟೇಬಲ್ಗಳು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗಳು, 200 ಮಹಿಳಾ ಪೊಲೀಸ್, 15 ಡಿಆರ್ ತಂಡ, 5 ಕೆಎಸ್ಆರ್ಪಿ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಇದ್ದರು.